ನಮಸ್ತೆ. ಸೊ ಇವಾಗ ಥರ್ಡ್ ಬೋರ್ಡ್ ಎಕ್ಸಾಮ್ದು ಟೈಮ್ ಟೇಬಲ್ ಸರ್ಕ್ಯುಲರ್ ಬಂದಿದೆ. ಏನಪ್ಪ ಅಂದರೆ ಜೂನ್ 9ರಿಂದ ಜೂನ್ 20ವರೆಗೂ ನಿಮ್ಮ ಥರ್ಡ್ ಎಕ್ಸಾಮ್ ನಡೆಯುತ್ತೆ. ಓಕೆನಾ, ಸೆಕೆಂಡ್ PUC ಥರ್ಡ್ ಬೋರ್ಡ್ ಎಕ್ಸಾಮ್. ಇವಾಗ ನೀವು ಮೊದಲನೇ ಬೋರ್ಡ್ ಎಕ್ಸಾಮ್ ಬರ್ತಿದ್ದೀರಾ, ಕಮ್ಮಿ ಮಾರ್ಕ್ಸ್ ಬಂದಿತ್ತು. ಸೆಕೆಂಡ್ನೇ ಬೋರ್ಡ್ ಎಕ್ಸಾಮ್ ಬರೆದ್ರಿ, ಅದರಲ್ಲೂ ಕಮ್ಮಿ ಮಾರ್ಕ್ಸ್ ಬಂತು. ಇಲ್ಲ ನನಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನಂಗಿದ್ರೆ ನೀವು ಥರ್ಡ್ ಬೋರ್ಡ್ ಎಕ್ಸಾಮ್ಗೆ ಅಮೌಂಟ್ನ ಪೇ ಮಾಡಿ. ಓಕೆನಾ, ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟು ಅಮೌಂಟ್ ಇಟ್ಟಿದ್ದಾರೆ ಅದನ್ನು ಪೇ ಮಾಡಿ. ಓಕೆನಾ, ಪೇ ಮಾಡಿಬಿಟ್ಟು ಎಲ್ಲಿ ಅಂದರೆ ನಿಮ್ಮ ಕಾಲೇಜಲ್ಲಿ, ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜ್ಗೆ ಹೋಗಿ ಮೀಟ್ ಮಾಡಿ. ನಿಮ್ಮ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ಅಥವಾ ಸ್ಟಾಫ್ ಇರ್ತಾರಲ್ಲ, ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನು ವಿಷಯ ಅಂತ. ಸೊ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ಗೆ ಹಾಕಿ. ಓಕೆನಾ, ಆಮೇಲಿಂದ ನೀವು ಕೇಳಿದ್ರೆ ಅಕಸ್ಮಾತ್ ಈಗ ಥರ್ಡ್ ಬೋರ್ಡ್ ಎಕ್ಸಾಮ್ ಬರೀತಿದ್ದೀವಿ, ಏನಾದರೂ ನಮ್ಮದು ಕಮ್ಮಿ ಮಾರ್ಕ್ಸ್ ಬಂದುಬಿಟ್ರೆ ಏನು ಮಾಡಬೇಕು, ಅಥವಾ ನಾವು ಥರ್ಡ್ ಬೋರ್ಡ್ ಎಕ್ಸಾಮ್ ಈಗ ಫಸ್ಟ್ ಸೆಕೆಂಡಲ್ಲಿ ಪಾಸ್ ಆಗಿದ್ದೀವಿ, ಥರ್ಡಲ್ಲಿ ಅಕಸ್ಮಾತ್ ಫೇಲ್ ಆಗಿಬಿಟ್ರೆ ಏನು ಅಂತ ಕೇಳಿದ್ರೆ ಏನು ಟೆನ್ಷನ್ ಇಲ್ಲ. ಅಕಸ್ಮಾತ್ ಕಮ್ಮಿ ಮಾರ್ಕ್ಸ್ ಬಂದರೆ ಇನ್ನು ಎರಡರಲ್ಲಿ ಹೈಯೆಸ್ಟ್ ಬಂದಿರುತ್ತೆ ಗೊತ್ತಾ, ಆ ಎರಡರಲ್ಲೂ ಹೈಯೆಸ್ಟ್ ಯಾವ್ದು ಬಂದಿರುತ್ತೆ ಅದನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ ಹಾಕ್ಕೊಡ್ತಾರೆ. ಮತ್ತು ಮಾರ್ಕ್ಸ್ ಕಾರ್ಡಲ್ಲಿ ಯಾವುದೇ ಏನು ಮೆನ್ಷನ್ ಮಾಡಲ್ಲ, 1, 2, 3 ಬೋರ್ಡ್ ಎಕ್ಸಾಮ್ದಿದ್ದು ಆ ಬೋರ್ಡ್ ಎಕ್ಸಾಮ್ ಏನು ಮೆನ್ಷನ್ ಮಾಡಲ್ಲ. ಓಕೆನಾ, ಸೊ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನಮ್ಮ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೋಗಿ ಬರೀರಿ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ KCETಗೆ ಬೋರ್ಡ್ ಎಕ್ಸಾಮ್ 3ದು ಮಾರ್ಕ್ಸ್ನ ಕನ್ಸಿಡರ್ ಮಾಡಲ್ಲ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಏನಪ್ಪ ಅಂದರೆ CETಗೆ ಬೋರ್ಡ್ ಎಕ್ಸಾಮ್ 1, ಬೋರ್ಡ್ ಎಕ್ಸಾಮ್ 2 ಅದು ಮಾತ್ರ ಕನ್ಸಿಡರ್ ಆಗುತ್ತೆ. ಬೋರ್ಡ್ ಎಕ್ಸಾಮ್ 3ದು ಮಾರ್ಕ್ಸ್ ಕನ್ಸಿಡರ್ ಆಗಲ್ಲ. ಮತ್ತು ಬೋರ್ಡ್ ಎಕ್ಸಾಮ್ 1 ಮತ್ತು 2 ಅಲ್ಲಿ ಯಾವುದ್ರ ನಿಮ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಗೊತ್ತಾ, ಅದು ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ ಅದನ್ನು ಕನ್ಸಿಡರ್ ಮಾಡಿ ರ್ಯಾಂಕ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಬಯಾಲಜಿ ಬೋರ್ಡ್ ಎಕ್ಸಾಮ್ 1ಅಲ್ಲಿ 90 ಬಂದಿತ್ತು, ಬೋರ್ಡ್ ಎಕ್ಸಾಮ್ 2 ಅಲ್ಲಿ 100 ಬಂದಿದ್ರೆ ಬೋರ್ಡ್ ಎಕ್ಸಾಮ್ 2ದು ತೊಗೊಂಡು ನಿಮಗೆ ರ್ಯಾಂಕ್ ಕೊಡ್ತಾರೆ. ಅಕಸ್ಮಾತು ಉಲ್ಟಾ ಆಗಿತ್ತು, ಬೋರ್ಡ್ ಎಕ್ಸಾಮ್ 1ಅಲ್ಲಿ 90 ಬಂದಿತ್ತು, ಬೋರ್ಡ್ ಎಕ್ಸಾಮ್ 2 ಅಲ್ಲಿ 80 ಬಂದಿತ್ತು ಅಂದ್ಕೊಳ್ಳಿ ಬಯಾಲಜಿ, ಆವಾಗ ಬೋರ್ಡ್ ಎಕ್ಸಾಮ್ 1 ತೊಗೊಂಡು ನಿಮ್ಗೆ ರಿಸಲ್ಟ್ ಕೊಡ್ತಾರೆ. ಬೋರ್ಡ್ ಎಕ್ಸಾಮ್ 3ದು KCETಗೆ ಲೆಕ್ಕ ಬರಲ್ಲ, ಅದೇನಿದ್ರು ನಿಮ್ಮ ಮಾರ್ಕ್ಸ್ ಕಾರ್ಡ್ಗೆ. ಓಕೆನಾ, ಅಕಸ್ಮಾತ್ ನೀವು ಬೋರ್ಡ್ ಎಕ್ಸಾಮ್ 3 ಅಲ್ಲಿ ಹೈಯೆಸ್ಟ್ ತೆಗೆದ್ರೆ, ಈಗ ಮ್ಯಾಥ್ಸ್ ಬೋರ್ಡ್ ಎಕ್ಸಾಮ್ 1ಅಲ್ಲಿ 90 ಬಂದಿತ್ತು, ಬೋರ್ಡ್ ಎಕ್ಸಾಮ್ 2 ಅಲ್ಲಿ 95 ಬಂತು, ಬೋರ್ಡ್ ಎಕ್ಸಾಮ್ 3 ಅಲ್ಲಿ 100 ಔಟ್ ಆಫ್ 100 ಬಂದಿತ್ತು ಅಂದರೆ ಮಾರ್ಕ್ಸ್ ಕಾರ್ಡ್ಗೆ ಬೋರ್ಡ್ ಎಕ್ಸಾಮ್ 3ದು ಹಾಕ್ಕೊಡ್ತಾರೆ. ಓಕೆನಾ, ಮತ್ತು ಅವ್ರೇನು ಮೆನ್ಷನ್ ಕೂಡ ಮಾಡಲ್ಲ. ಇದು ಥರ್ಡಿಂದ ಬಂದಿರೋದು. ಓಕೆನಾ, ಸೊ ಇಷ್ಟೇ. ಇನ್ನೇನಾದರೂ ನಿಮ್ಗೆ ಡೌಟ್ ಇದ್ದರೆ ಹೇಳಿ. ಮತ್ತು ಸ್ಕ್ಯಾನ್ಡ್ ಕಾಪಿಗೂ ರಿವ್ಯಾಲ್ಯೂಯೇಷನ್ಗೂ ಇದು ಅಮೌಂಟು ಮತ್ತು ಬಿಟ್ಟಿದ್ದಾರೆ ಟೈಮು, ಅಂದರೆ 16ನೇ ತಾರೀಕಿಂದ 22ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ನೀವೇನಾದರೂ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಫಸ್ಟು ಸ್ಕ್ಯಾನ್ ಕಾಪಿನ ತರಿಸಲೇಬೇಕು, ಕಂಪಲ್ಸರಿ. ಫಸ್ಟ್ ಸ್ಕ್ಯಾನ್ ಕಾಪಿನ ತರಿಸಿ ಚೆಕ್ ಮಾಡಿ, ಏನಾದರೂ ನಿಮ್ಮ ಟೀಚರ್ಸಿಗೆ ತೊಗೊಂಡೋಗಿ ತೋರಿಸಿ. ಅಕಸ್ಮಾತ್ ಮಾರ್ಕ್ಸ್ ಬರಬೇಕು ಅಂತಿದ್ರೆ ಅಪ್ಲೈ ಮಾಡಿ, ಒಂದಿಷ್ಟು ಅಮೌಂಟ್ ಇದೆ ಅದನ್ನು ಹಾಕ್ಬಿಟ್ಟು ಅಪ್ಲೈ ಮಾಡಿ. ಮತ್ತು ಟೋಟಲಿಂಗಿಗೆ ಫ್ರೀ ಇರುತ್ತೆ. ಓಕೆನಾ, ಫಸ್ಟು ಸ್ಕ್ಯಾನ್ ಕಾಪಿ ತರಿಸ್ಬೇಕು, ಅದಕ್ಕೆ ಮಾತ್ರ ಅಮೌಂಟ್ ಇರುತ್ತೆ. ಆಮೇಲಿಂದ ನಿಮ್ದು ಏನಾದರೂ ಟೋಟಲ್ ಮಿಸ್ಟೇಕ್ ಆಗಿದ್ರೆ ನೀವು ಡೈರೆಕ್ಟು ಟೋಟಲಿಂಗ್ ಹಾಕ್ಬೋದು, ಅದು ಫ್ರೀ ಇರುತ್ತೆ. ಓಕೆನಾ, ಸೊ ಅಷ್ಟು. ಥ್ಯಾಂಕ್ ಯು. ಅಳ್ಳಾಡ್ಸಿ ಇನ್ನೊಂಚೂರು.